ಕರ್ನಾಟಕ ರಾಜ್ಯ ಈಜು ಸಂಸ್ಥೆಯ ಸಹಯೋಗದಲ್ಲಿ ಮಂಗಳೂರಿನ ವಿ1 ಆಕ್ವಾ ಸೆಂಟರ್ ಆಯೋಜಿಸಿದ್ದ ರಾಜ್ಯ ಸಬ್ ಜೂನಿಯರ್ ಈಜು ಸ್ಪರ್ಧೆಯ ರನ್ನರ್ಸ್ ಅಪ್ ಬಹುಮಾನವನ್ನು ನೆಟ್ಟಕಲ್ಲಪ್ಪ ಈಜು ಕೇಂದ್ರ ಪಡೆದುಕೊಂಡರೆ ಬಸವನಗುಡಿ ಈಜು ಕೇಂದ್ರ ಚಾಂಪಿಯನ್ಶಿಪ್ ಅನ್ನು ಮುಡಿಗೇರಿಸಿಕೊಂಡಿದೆ. ಮಂಗಳೂರಿನ ಎಮ್ಮೆಕೆರೆಯ ಅಂತಾರಾಷ್ಟ್ರೀಯ ಈಜುಕೊಳದಲ್ಲಿ 3 ದಿನಗಳಿಂದ ನಡೆಯುತ್ತಿದ್ದ ಕರ್ನಾಟಕ ರಾಜ್ಯ ಈಜು ಸಂಸ್ಥೆಯ ಸಹಯೋಗದಲ್ಲಿ ಮಂಗಳೂರಿನ ವಿ1 ಆಕ್ವಾ ಸೆಂಟರ್ ಆಯೋಜಿಸಿದ್ದ ರಾಜ್ಯ ಸಬ್ ಜೂನಿಯರ್ ಈಜು ಸ್ಪರ್ಧೆಗೆ ತೆರೆ ಕಂಡಿದೆ. ಕರ್ನಾಟಕ ರಾಜ್ಯದ ಒಟ್ಟು 600ಕ್ಕೂ ಅಧಿಕ ಈಜುಪಟುಗಳು ಭಾಗವಹಿಸಿದ್ದು, ಇದರಲ್ಲಿ ಚಾಂಪಿಯನ್ಶಿಪ್ನಲ್ಲಿ ಬಿಎಸಿ ಒಟ್ಟು 769 ಪಾಯಿಂಟ್ ಗಳಿಸಿದ್ರೆ ನೆಟ್ಟಕಲ್ಲಪ್ಪ ಈಜು ಕೇಂದ್ರ 270 ಪಾಯಿಂಟ್ ಪಡೆದುಕೊಂಡಿತು. ಬಿಎಸಿಯ ಡ್ಯಾನಿಯಲ್ ಇಮ್ಯಾನ್ಯುಯಲ್ ಸಲ್ದಾನ ಬಾಲಕರ ಡಿ1 ವಿಭಾಗದಲ್ಲಿ ವೈಯಕ್ತಿಕ ಚಾಂಪಿಯನ್ ಆದರು. ಡಿ2 ವಿಭಾಗದಲ್ಲಿ ಎನ್ಎಂಎಸ್ಎಯ ಇಶಾನ್ ಪಾಲ್, ಸಿ1ನಲ್ಲಿ ಬಿಎಸಿಯ ಕ್ರಿಶ್ ಮತ್ತು ಸಿ2 ವಿಭಾಗದಲ್ಲಿ ಜೆಐಆರ್ಎಸ್ನ ಅಮಿತ್ ಪವನ್ ಚಾಂಪಿಯನ್ ಆದರು. ಬಾಲಕಿಯರ ಡಿ1ನಲ್ಲಿ ಏಕಲವ್ಯ ಅಕಾಡೆಮಿಯ ಜಾರ್ನಾ ಸಿಸೋಡಿಯಾ, ಡಿ2ನಲ್ಲಿ ಕೆಎಸ್ಎಯ ಆನ್ವಿಚಾ, ಸಿ1ನಲ್ಲಿ ಜಿ ಸಂಸ್ಥೆಯ ಇಡಿಕಾ ಭಟ್ ಮತ್ತು ಸಿ2ನಲ್ಲಿ ಸ್ವಿಮ್ ಲೈಫ್ನ ನೈರಾ ಬೋಪಣ್ಣ ಪ್ರಶಸ್ತಿ ಗೆದ್ರು. ಸಮಾರೋಪ ಕಾರ್ಯಕ್ರಮದಲ್ಲಿ ಗಣ್ಯರಿಂದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಂಗಳೂರು ಸ್ಮಾರ್ಟ್ ಸಿಟಿ ಜಿಎಂ ಟೆಕ್ ಅರುಣ್ ಪ್ರಭಾ ಅವರು, ಕ್ರೀಡೆಗೆ ಮತ್ತಷ್ಟು ಒತ್ತು ನೀಡುವತ್ತ ಗಮನ ಹರಿಸಬೇಕು. ಯುವ ಜನತೆಯು ಮತ್ತಷ್ಟು ಸಾಧನೆಯನ್ನು ಮಾಡುವತ್ತ ಮುನ್ನಡೆಯಬೇಕಾಗಿದೆ ಎಂದರು. ಈ ವೇಳೆ ಡಿವೈಇಎಸ್ ಉಪನಿರ್ದೇಶಕ ಪ್ರದೀಪ್ ಡಿಸೋಜಾ, ಜಿಲ್ಲಾ ಗ್ರಂಥಾಲಯ ಇಲಾಖೆಯ ಲೈಬ್ರೇರಿಯನ್ ಪ್ರಿಯಾ ಮೊಂತೆರೋ, ಕೆಎಸ್ಸಿ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಆಫೀಸರ್ ರೋಹಿತ್ ಬಾಬು, ವಿ1 ಆಕ್ವಾಟಿಕ್ ಕ್ಲಬ್ನ ಪ್ರೆಸಿಡೆಂಟ್ ಮಧುರಾಜ್, ಡಿವೈಇಎಸ್ನ ಖೇಲೋ ಇಂಡಿಯಾ ಮುಖ್ಯ ತರಬೇತುದಾರ ಸುಂದರೇಶ್, ಕೆಎಸ್ಎ ಸೀನಿಯರ್ ಅಫಿಷಿಯಲ್ ರೆಫ್ರಿ ಪುಟ್ಟಸ್ವಾಮಿ, ಬಸವನಗುಡಿ ಆಕ್ವಾಟಿಕ್ ಸೆಂಟರ್ನ ತರಬೇತುದಾರ ಬಿನೋಯ್, ವಿ1 ಆಕ್ವಾ ಕೇಂದ್ರದ ಮುಖ್ಯ ತರಬೇತುದಾರರಾದ ಲೋಕರಾಜ್, ಅಭಿಲಾಷ್, ಜೈಹಿಂದ್ ಕ್ಲಬ್ನ ತರಬೇತುದಾರ ರಾಜೇಶ್ ಬೆಂಗ್ರೆ, ವಿ1 ಆಕ್ವಾ ಕೇಂದ್ರದ ನಿರ್ದೇಶಕ ನವೀನ್ ಮತ್ತು ರೂಪಾ ಪ್ರಭು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. 50 ಮೀಟರ್, 100 ಮೀಟರ್, 200 ಮೀಟರ್ನಲ್ಲಿ ಸ್ಪರ್ಧೆಯು ನಡೆದವು. ಫ್ರೀಸ್ಟೈಲ್, ಬಟರ್ಫ್ಲೈ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಸ್ಪರ್ಧೆಯನ್ನು ನಡೆಸಲಾಗಿತ್ತು. ಒಟ್ಟಾರೆಯಾಗಿ 3 ದಿನಗಳಲ್ಲಿ ವಿವಿಧ ಕಡೆಗಳಿಂದ ಈಜುಪಟುಗಳು ಆಗಮಿಸಿ ವಿ1 ಈಜು ಸಂಸ್ಥೆ ಆಯೋಜಿಸಿದ್ದ ರಾಜ್ಯ ಸಬ್ ಜೂನಿಯರ್ ಈಜು ಸ್ಪರ್ಧೆಗೆ ಹರ್ಷ ವ್ಯಕ್ತಪಡಿಸಿದರು. ಮಾತ್ರವಲ್ಲದೆ ಉತ್ತಮ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರುವುದಕ್ಕೆ ವಿ1 ಈಜು ಸಂಸ್ಥೆಯನ್ನು ಈಜುಪಟುಗಳು ಹಾಗೂ ಪೋಷಕರು ಮುಕ್ತ ಕಂಠದಿಂದ ಪ್ರಶಂಸೆ ವ್ಯಕ್ತಪಡಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.